गुरुर्ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ AI ಗುರುದೇವ ಯೂಟ್ಯೂಬ್ ಚಾನಲ್. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾವು ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಬ್ಯಾಂಗ್ಳೂರ್, ಇವರು ಅಂದ್ರೆ ಕ್ರೈಸ್ ಅಂತ ಏನು ಕರಿತೀವಿ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಒಂದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿನ ಆಲ್ರೆಡಿ ಅವರಿಗೆ ಫಸ್ಟ್ ಪ್ರಿಪರೇಟರಿ ಶುರು ಆಗಿದೆ ಅಂತ ಭಾವಿಸೋಣ. ಸೊ ಬನ್ನಿ, ನೀವು ಕೂಡ ಈ ಒಂದು ಕ್ವಶನ್ ಪೇಪರ್ ಹೇಗಿದೆ ಮತ್ತೆ ಈ ಕ್ವಶನ್ ಪೇಪರ್ ಅಲ್ಲಿ ಯಾವ ರೀತಿ ಕೇಳಿದರೆ ಟಫ್ ಇದೆಯಾ ಈಸಿ ಇದೆಯಾ ಅಂತ ನೋಡ್ತಾ ಹೋಗೋಣ. ಸೊ ನೀವು ಕೂಡ ಇದನ್ನ ಮನೆಯಲ್ಲಿ ಕೂತ್ಕೊಂಡು ಒಂದು ರೌಂಡ್ ಪ್ರಾಕ್ಟೀಸ್ ಮಾಡಿ ಮತ್ತೆ ಇದಕ್ಕೆ ಆನ್ಸರ್ ಅನ್ನ ನೀವು ಸಾಲ್ವ್ ಮಾಡಿದ್ದೆ ಆದ್ರೆ ನಿಮ್ಮನ್ನು ಒಂದು ಏನು ಬೋರ್ಡ್ ಎಕ್ಸಾಮ್ ಅಲ್ಲಿ ಒಂದು ಫಸ್ಟ್ ಪ್ರಿಪರೇಟರಿ ಎಕ್ಸಾಮ್ ಗೆ ಚೆನ್ನಾಗಿ ನೀವು ಪ್ರಿಪೇರ್ ಆಗ್ತೀರಿ ಅಂತ ಭಾವಿಸ್ತೀನಿ. ಸೊ ಒನ್ ಬೈ ಒನ್ ಬಂದು ನೋಡ್ತಾ ಹೋಗೋಣ. ಇಲ್ಲಿ 80 ಮಾರ್ಕ್ಸ್ ಕೇಳಿರುವಂತದ್ದು. ಸೊ ಮೊದಲನೇ ಪ್ರಶ್ನೆ, ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ನಿಮಗೆ 4 ಬ್ಲೂ ಪ್ರಿಂಟ್ ಪ್ರಕಾರ ನೋಡೋದಾದ್ರೆ. ಸೊ ಮೊದಲನೇ ಒಂದು ಪ್ರಶ್ನೆ ಬಂದ್ಬಿಟ್ಟು ಇನ್ಫಿನಿಟಿವ್ ಮೇಲೆ ಕೇಳಿರುವಂತದ್ದು. ಇಲ್ಲಿ ಸತೀಶ್ ಮದರ್ ಮತ್ತು ಅವತಾರ್ ನಾರಾಯಣ್ ನಡುವೆ ಇರತಕ್ಕಂತ ಒಂದು ಸಂಭಾಷಣೆ. ಸೊ ನಾವು ಡೈರೆಕ್ಟ್ಲಿ ಆನ್ಸರ್ ಗೆ ಹೋಗ್ಬಿಡೋಣ. ಇಲ್ಲಿ ನಿಮ್ಗೆ ಆಪ್ಷನ್ ಗಳನ್ನ ನೋಡ್ಕೊಂಡೆ ನಾವು ಬೇಗ ಕ್ವಿಕ್ ಆಗಿ ಆನ್ಸರ್ ನ ಮಾಡಬಹುದು. ಡಿಸೈಡ್, ಸೊ ಇದು ಮೈನ್ ವರ್ಬ್ ಆಗಿದೆ. ಸೊ ಇಲ್ಲಿ ಟು ರಿಮೈನ್ ಅಂತ ಇದೆಲ್ಲ ಇದು ಇನ್ಫಿನಿಟಿವ್ ಆಗಿದೆ. 2+ ವರ್ಬ್ ಇರೋದ್ರಿಂದ ಇದನ್ನ ನಾವು ಇನ್ಫಿನಿಟಿವ್, ಇದನ್ನೇ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಈಸ್ ಆಗೋದಿಲ್ಲ, ಗೋಯಿಂಗ್ ಟು ಕೂಡ ಆಗೋದಿಲ್ಲ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಇಲ್ಲಿ, ಸೊ ಇದು ಲ್ಯಾಂಗ್ವೇಜ್ ಫಂಕ್ಷನ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸುಧಾ ಮತ್ತು ರಾಧಾ ನಡುವೆ ನಡೀತಕ್ಕಂಥ ಒಂದು ಸಂಭಾಷಣೆ. ನಾವು ಡೈರೆಕ್ಟ್ ಆಗಿ ಇಲ್ಲಿ ಅಂಡರ್ಲೈನ್ ಮಾಡಿರುವಂತಹ ಏನು ಈ ಸ್ಟೇಟ್ಮೆಂಟ್ ಮೇಲೆನೆ ನಾವು ಲ್ಯಾಂಗ್ವೇಜ್ ಫಂಕ್ಷನ್ ನೋಡ್ಬೇಕಾಗಿರೋದ್ರಿಂದ, ಸೊ ಕಮ್ ಐ ವಿಲ್ ಡ್ರಾಪ್ ಯು ಅಂದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಆಫರಿಂಗ್ ಹೆಲ್ಪ್ ಅಂತಕ್ಕಂಥದ್ದು. ಇಲ್ಲಿ ರಿಕ್ವೆಸ್ಟಿಂಗ್ ಬರೋದಾದ್ರೆ ಪ್ಲೀಸ್ ಅನ್ನ ಬಳಸಬಹುದು, ಆ ತರ ಬಳಸಬೇಕಾಗಿತ್ತು. ಇಲ್ಲ, ಸೀಕಿಂಗ್ ಡೈರೆಕ್ಷನ್ ಕೂಡ ಅಲ್ಲ, ಅಗ್ರೀಯಿಂಗ್ ಕೂಡ ಅಲ್ಲ. ಸೊ ಆನ್ಸರ್ ಇಸ್ ಆಫರಿಂಗ್ ಹೆಲ್ಪ್. ಮೂರನೇ ಪ್ರಶ್ನೆ ನೋಡೋದಾದ್ರೆ ಇಲ್ಲಿ ಇದು ಇಫ್ ಕ್ಲಾಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹೇಮಾ ಮತ್ತೆ ಸುಮಾ ನಡುವೆ ನಡೀತಕ್ಕಂಥದ್ದು. ಹೇ ಸುಮಾ, ಡಿಡ್ ಯು ಮೀಟ್ ಅನು ಎಸ್ಟರ್ಡೇ ಅನ್ನೋ ಒಂದು ಪ್ರಶ್ನೆ ಮಾಡಿದಾಗ ಸುಮಾ ಆನ್ಸರ್ ನೋ, ಇಟ್ ವಾಸ್ ರೈನಿಂಗ್ ಟಿಲ್ ಲೇಟ್ ನೈಟ್. ಅದರ್ವೈಸ್, ಇಲ್ಲಿ ಇಫ್ ಬಳಸಿಲ್ಲ, ಅದರ್ವೈಸ್ ಕೂಡ ಇಫ್ ಗೆ ಸಮಾನಾರ್ಥಕವಾಗಿರ್ತಕ್ಕಂಥದ್ದು. ಅದರ್ವೈಸ್ ಐ ವುಡ್ ಹ್ಯಾವ್ ಗಾನ್ ಟು ಹರ್ ಹೌಸ್. ಇಲ್ಲ, ಹೋಗಿಲ್ಲ, ಮಳೆ ಬರ್ತಾ ಇತ್ತು. ಮಳೆ ಬಂದಿಲ್ಲ ಅಂದಿದ್ರೆ, ಅದರ್ವೈಸ್ ಇಲ್ಲ ಅಂದಿದ್ರೆ ನಾನು ಹೋಗ್ತಾ ಇದ್ದೆ ಅವಳ ಮನೆಗೆ ಅಂತಕ್ಕಂಥದ್ದು. ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್. ಸ್ವಲ್ಪ ನಾವು ಇಲ್ಲಿ ಬಹಳ ಕೇರ್ಫುಲ್ ಆಗಿ ಆನ್ಸರ್ ಮಾಡಬೇಕಾಗುತ್ತೆ. ನೆಗೆಟಿವ್ ಮತ್ತೆ ಪಾಸಿಟಿವ್ ನೋಡ್ಕೊಂಡು ನಾವು ವುಡ್ ಹ್ಯಾವ್, ವುಡಂಟ್ ಹ್ಯಾವ್ ಅನ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ಹಾಗೆ 4ನೇ ಪ್ರಶ್ನೆ ನೋಡೋದಾದ್ರೆ, ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂಡ್ ಫಿಲ್ ದ ಬ್ಲಾಂಕ್ಸ್. ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್. ಸೊ ಇಲ್ಲಿ ಸ್ಟೇಟ್ಮೆಂಟ್ ನೋಡೋದಾದ್ರೆ ದೇ ಹ್ಯಾಡ್ ಅಂತ ಇದೆ. ಸೊ ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ ಇದೊಂದು. ಇಲ್ಲಿ ನಾವು ನೆಗೆಟಿವ್ ಮಾಡಬೇಕಾಗಿದ್ರಿಂದ ಡೈರೆಕ್ಟ್ ಆಗಿ ನಾವು ನೋಡೋದಾದ್ರೆ ಇಲ್ಲಿ ಹ್ಯಾಡ್ ಅಂಡ್ ದೇ ಆಗುತ್ತೆ ಉತ್ತರ. ನಮ್ಗೆ ಬಹಳ ಈಸಿಯಾಗಿ ನಾವು, ಯಾಕಂತಂದ್ರೆ ಇಲ್ಲಿ ಹೆಲ್ಪಿಂಗ್ ಅಥವಾ ಮಾಡಲ್ ಆಕ್ಸಿಲರಿ ವರ್ಬ್ ಇರೋದ್ರಿಂದ ಇದನ್ನ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಪಾಸಿಟಿವ್ ಇದೆ ಸ್ಟೇಟ್ಮೆಂಟ್, ನೆಗೆಟಿವ್ ಟ್ಯಾಗ್ ಆಗಬೇಕು. ಹ್ಯಾಡ್ ಅಂಡ್ ದೇ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ 5th ಕ್ವಶನ್, ಐಡೆಂಟಿಫೈ ಅಂಡ್ ರೈಟ್ ದ ವರ್ಡ್ ವಿಚ್ ಹ್ಯಾಸ್ 2 syllables. 2 syllable ಗಳಿರುವಂತಹ ಪದ. ಡ್ರಾಟ್ ಅಂತ ನೋಡೋದಾದ್ರೆ ಇಲ್ಲಿ 1 ಇದೆ. ಅರೈವಲ್ ಇದು 3 ಆಗುತ್ತೆ. ಸ್ಪೀಕರ್ ಇಲ್ಲಿ 2. ಸೊ ನಮ್ಗೆ ಇಲ್ಲಿ ಕೇಳಿರೋದು 2 syllable ಪದ ಯಾವುದು? ಸ್ಪೀಕರ್ ಇಸ್ ದ ರೈಟ್ ಆನ್ಸರ್. ಮೌಸ್ ಕೂಡ 1 ಇದೆ. ಡ್ರಾಟ್ 1, ಅರೈವಲ್ 3, ಸ್ಪೀಕರ್ 2, ಮೌಸ್ 1 syllable ಇರುವಂತದ್ದು. ನಮ್ಗೆ ಇಲ್ಲಿ ಉತ್ತರ ಸ್ಪೀಕರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 6th question, identify the part of speech of the underlined word. Baba Saheb was greatly influenced by Mahatma Phule. ಇಲ್ಲಿ ಗ್ರೇಟ್ಲಿ ಅನ್ನೋದು, ಸೊ ನಿಮಗೆ ಈಸಿಯಾಗಿ ನಿಮಗೆ ಗೊತ್ತಿರುತ್ತೆ LY ಇಂದ ಎಂಡ್ ಆಗಿರ್ತಕ್ಕಂತಹ ಏನು ಈ ಪದ ಗ್ರೇಟ್ಲಿ. ಸೊ ಇದು ಅಡ್ವರ್ಬ್ ಅನ್ನ ಹೇಳ್ತಾ ಇದೆ ಇಲ್ಲಿ. ಸೊ ಇದು ಅಡ್ಜೆಕ್ಟಿವ್ ಅಂತ ಆಗಲ್ಲ, ಯಾಕಂದ್ರೆ ಆಫ್ಟರ್ ವರ್ಬ್ ವಾಸ್ ಗ್ರೇಟ್ಲಿ, ಆಫ್ಟರ್ ವರ್ಬ್ ಬಂದಿರೋದ್ರಿಂದ ಇದು ಅಡ್ವರ್ಬ್ ಆಗುತ್ತೆ ಸ್ನೇಹಿತರೆ. ಸೊ 7ನೇ ಪ್ರಶ್ನೆ ನೋಡೋದಾದ್ರೆ, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೋ ಮತ್ತೆ ದಟ್. ಸೊ ಇವಾಗ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಗಳನ್ನ ನಾವು ನೋಡಿದ್ರೆ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಿಲ್ಲ. ಸೊ ಇವಾಗ ಈ ವರ್ಷದಿಂದ ಈ ಪ್ರಶ್ನೆನ ಈ ತರದಲ್ಲಿ ಕೇಳ್ತಾ ಇದ್ದಾರೆ. ಸೊ ಇದು ಬಹಳ ಈಸಿ ಸ್ನೇಹಿತರೆ. ಇದನ್ನ ನಾವು ಇಲ್ಲಿ ಏನಂತಂದ್ರೆ ದ ವೆದರ್ ಇಸ್ ಟು, ಇದು ಟು ಅನ್ನೋದನ್ನ ರಿಮೂವ್ ಮಾಡಿ ಸೋ ಅನ್ನೋದನ್ನ ಆಡ್ ಮಾಡ್ಬೇಕು. ಸೋ ಚಿಲ್. ಆಮೇಲೆ ಏನ್ ಮಾಡ್ಬೇಕಂತಂದ್ರೆ ಫುಲ್ ಸ್ಟಾಪ್ ಅನ್ನ ರಿಮೂವ್ ಮಾಡಿ ದಟ್ ಅನ್ನುವಂತಹ ಒಂದು ಕಂಜಂಕ್ಷನ್ ಅನ್ನ ಆಡ್ ಮಾಡಿ ನೆಕ್ಸ್ಟ್ ಸೆಂಟೆನ್ಸ್ ಏನಿದೆಯಲ್ಲ ಅದನ್ನ ಹಾಗೆ ಕಂಟಿನ್ಯೂ ಮಾಡಬೇಕು. ಅಂದ್ರೆ ಒಂದೇ ವಾಕ್ಯನ ಮಾಡ್ಬೇಕು. ಇಲ್ಲಿ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಇರೋ ಸಬ್ಜೆಕ್ಟ್ ಐ, ಪ್ರೊನೌನ್ ಐ, ಫಸ್ಟ್ ಪರ್ಸನ್ ಇರೋದ್ರಿಂದ ಇದನ್ನ ನಾವು ಮಾಡಿಫಿಕೇಶನ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಸಪೋಸ್ ಏನಾದ್ರೂ ಶಿ ಅಥವಾ ಹಿ ಅಥವಾ ದೇ ಬಂದಿದ್ರೆ ಅಲ್ಲಿ ಸ್ಮಾಲ್ ಲೆಟರ್ ಇಂದ ಶುರು ಮಾಡಬೇಕಾಗಿತ್ತು. ಯಾಕೆಂದ್ರೆ ನಾವು ಇಲ್ಲಿ ಐ ಅನ್ನ ಹಾಗೆ ಕ್ಯಾಪಿಟಲ್ ಅಲ್ಲೇ ಇಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ,
ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಕರೆಕ್ಟ್ ಆರ್ಟಿಕಲ್. ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತ ನಾವು ಆಲ್ಮೋಸ್ಟ್ ಆಲ್ ಚೆನ್ನಾಗಿ ಗೊತ್ತಿದೆ. ಸೊ ಇಲ್ಲಿ ಡೆಫಿನೆಟ್ ಆರ್ಟಿಕಲ್ ದ ನ ಬಳಸ್ತಾ ಇದ್ದೀವಿ. ಸೊ ಹಾಗೆ 9ನೇ ಪ್ರಶ್ನೆ ನೋಡೋದಾದ್ರೆ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ದ ಸೂಪರ್ ಪವರ್ಸ್ ವರ್ ವಿಲ್ಲಿಂಗ್ ಟು ಕಮ್ ಟು ಆನ್ ಅಂಡರ್ಸ್ಟ್ಯಾಂಡ್. ಇಲ್ಲಿ ಉತ್ತರ ಟ್ರೂ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇದು ನೀವು ಯಾರು ಟೆಕ್ಸ್ಟ್ ಬುಕ್ ಅನ್ನ ಚೆನ್ನಾಗಿ ಓದ್ತೀರಿ ಅವರಿಗೆ ಆಲ್ಮೋಸ್ಟ್ ಆಲ್ ತುಂಬಾನೇ ಸ್ಕೋರ್ ಆಗುತ್ತೆ. ಔಟ್ ಆಫ್ ಔಟ್ ಬರ್ಬೇಕಂದ್ರೆ ವಿದ್ಯಾರ್ಥಿಗಳೇ ನೀವು ಟೆಕ್ಸ್ಟ್ ಬುಕ್ ಅನ್ನ ಒಂದ್ ಮೂಲೆ ಬಿಡದಂಗೆ ಸತ ಓದಿದ್ರೆ ನೋಡಿ, ಇದು ಟೆಕ್ಸ್ಟ್ ಬುಕ್ ಅಲ್ಲಿ ನೇರವಾಗಿ ಆ ವಾಕ್ಯನ ಹಾಗೆ ಯಥಾವತ್ತಾಗಿ ಇಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ 10ನೇ ಪ್ರಶ್ನೆ ನೋಡೋದಾದ್ರೆ ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಶೂಟಬಲ್ ಲಿಂಕರ್ ಕಂಜಂಕ್ಷನ್ ಅಂತ ಕರಿತೇವಲ್ಲ ಅದನ್ನ ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ದೇರ್ ವಾಸ್ ಹೆವಿ ಟ್ರಾಫಿಕ್ ಡ್ಯಾಶ್ ವಿ ವರ್ ಡಿಲೈಡ್ ಅಂತ. ಸೊ ಇಲ್ಲಿ ದೇರ್ ವಾಸ್ ಹೆವಿ ಟ್ರಾಫಿಕ್ ಅಂಡ್ ವಿ ವರ್ ಡಿಲೈಡ್. ಅಂಡ್ ಕೂಡ ಆಗುತ್ತೆ, ಇಲ್ಲ ನೀವು ಸೋ ಬರೆದ್ರು ಕೂಡ ನಿಮ್ಗೆ ಉತ್ತರ ಸಿಗುತ್ತೆ, ಅಥವಾ ದೇರ್ ಫೋರ್ ಇಲ್ಲಿ 3 ಕಂಜಂಕ್ಷನ್ ಗಳನ್ನು ಕೂಡ ನಾವು ಬಳಸಬಹುದು. ಆದ್ರೆ ಅಂಡ್ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಬೇಸಿಕ್ ಆಗಿ ಕೇಳುವಂತದ್ದು. ಸೊ ಅಂಡ್ ಅನ್ನ ನೀವು ಬಳಸಬಹುದು ಸ್ನೇಹಿತರೆ. ಸೊ ಹಾಗೆ 11ನೇ ಪ್ರಶ್ನೆ ನೋಡಿದ್ರೆ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್. ಸ್ವಲ್ಪ ಈ ಪ್ರಶ್ನೆ ಇಲ್ಲಿ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅನ್ನ ನೋಡಿದ್ರೆ ಅಲ್ಲಿ ಬಿ ಪ್ಲಸ್ ವರ್ಬ್ ಕೇಳಿದಾರೆ, ಬಟ್ ಇಲ್ಲಿ ಓನ್ಲಿ ವರ್ಬ್ ಕೇಳಿದಾರೆ. ಅಂದ್ರೆ ಆಕ್ಸಿಲರಿ ವರ್ಬ್ ಇಲ್ಲ ಇಲ್ಲಿ. ಸೊ ನಾವು ಈ ವರ್ಬ್ ಅನ್ನೇ ನಾವು ಏನ್ ಮಾಡ್ಬೇಕು, ಮಾಡಿಫೈ ಮಾಡ್ಬೇಕು. ವರ್ಧಿನಿ ಇಸ್ ಎ ಲೈವ್ಲಿ ವುಮೆನ್, ಶಿ ಲವ್ಸ್ ವಿಸಿಟಿಂಗ್ ಬೀಚಸ್. ಅಂದ್ರೆ ಸಿಂಪಲ್ ಪ್ರೆಸೆಂಟ್. ನಿಮ್ಗೆ ಗ್ರಾಮರ್ ಹೇಳ್ಬೇಕಾದ್ರೆ ನಿಮ್ ಟೀಚರ್ಸ್ ಎಲ್ಲ ಹೇಳಿರ್ತಾರೆ ಸಿಂಪಲ್ ಪ್ರೆಸೆಂಟ್ ಥರ್ಡ್ ಪರ್ಸನ್ ಸಿಂಗುಲರ್ ಬಂದ್ರೆ ವರ್ಬ್ ಟೇಕ್ಸ್ ಎಸ್ ಫಾರ್ಮ್ ಅಂದ್ರೆ ಎಂಡ್ ಅಲ್ಲಿ ಅಂದ್ರೆ ಲವ್ ಇದ್ದಿದ್ದು ಲವ್ಸ್ ಆಗುತ್ತೆ ವಿದ್ಯಾರ್ಥಿಗಳ ಇಲ್ಲಿ. ಸೊ ಹಿಯರ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 12th ಕ್ವಶನ್ ಯೂಸ್ ದ ವರ್ಡ್ ಸ್ಪೀಕ್ ಆಸ್ ಅ ವರ್ಬ್ ಇನ್ ಅ ಸೆಂಟೆನ್ಸ್. ಈ ವರ್ಷ ನಿಮಗೆ ಖಂಡಿತವಾಗಿಯೂ ಇದನ್ನ ಒಂದು ವರ್ಡ್ ಕೊಟ್ಬಿಟ್ಟು ಇದನ್ನ ನೌನ್ ಆಗಿ ಮಾಡಿ ಅಥವಾ ವರ್ಬ್ ಆಗಿ ಮಾಡಿ ಅಂತ ಕೇಳುವಂತಹ ಚಾನ್ಸಸ್ ಗಳು ಹಿಂದೆ ಇದ್ವು. ಬಟ್ ಈ ವರ್ಷ ನಿಮಗೆ ವರ್ಬ್ ಅನ್ನೇ ಮಾಡಿ ಅಂತಂದು ಹೇಳಿ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್. ನೀವೇನಿಲ್ಲ ಮುಂದೆ ಏನ್ ಮಾಡ್ಬೇಕು, ನೀವು ಸ್ಟಾರ್ಟಿಂಗ್ ಐ ಸ್ಪೀಕ್ ಇಂಗ್ಲಿಷ್ ಅಂತ ಜಸ್ಟ್ 3 ಪದ ಬರೆದ್ರೆ ಸಾಕು, ಒಂದು ವಾಕ್ಯ ಮೀನಿಂಗ್ಫುಲ್ ವಾಕ್ಯ ಆಗುತ್ತೆ. ಸೊ ಹಾಗೆ ಕ್ವಶನ್ ನಂಬರ್ 13 ನೋಡೋದಾದ್ರೆ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್. ಅನಂತ್ ವಾಸ್ ಆಲ್ರೆಡಿ ಏಬಲ್ ಟು ಕಂಪೋಸ್ ಹಿಸ್ ಓನ್ ಟ್ಯೂನ್ಸ್ ಟು ದ. ಇಲ್ಲಿ ನೀವು ನೌನ್ ಫಾರ್ಮ್ ಮಾಡ್ಬೇಕು ಇದನ್ನ. ಅಂದ್ರೆ ಮೆಂಟ್ ಅನ್ನುವಂತ ಸಫಿಕ್ಸ್ ಆಡ್ ಮಾಡಿದ್ರೆ ಅಸ್ಟಾನಿಶ್ಮೆಂಟ್ ಆಫ್ ಹಿಸ್ ಗುರು. ನೀವು ಆಲ್ಮೋಸ್ಟ್ ವಿದ್ಯಾರ್ಥಿಗಳ ನೀವು LBA ಮಟೀರಿಯಲ್ ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ಹಾಕ್ಸ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ. ಯಾಕೆ ಅಂತಂದ್ರೆ ಈ ಸರ್ತಿ LB ಇಂದನೇ ನಿಮ್ಗೆ 80% ಅಂದ್ರೆ 80ಕ್ಕೆ 64 ಅಂಕಗಳನ್ನ ಕೇಳ್ತೀವಿ ಅಂತಂದೇಳಿ ಹೇಳಿದ್ದಾರೆ ಅಂತ ನಾನು ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 14th ಕ್ವಶನ್ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಗೋಪಿ ಈಸ್ ಪ್ರಿಪೇರಿಂಗ್ ಟೀ. ಈ ವಾಕ್ಯ ಬಂದ್ಬಿಟ್ಟು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಇದೆ. ಸಾರಿ, ಗೋಪಿ ಈಸ್ ಪ್ರಿಪೇರಿಂಗ್ ಟೀ. ಇಲ್ಲಿ ನೀವು ಆಬ್ಜೆಕ್ಟ್ ಅನ್ನು ಟೀ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ಗೋಪಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗೆ 15ನೇ ಪ್ರಶ್ನೆ ನೋಡೋದಾದ್ರೆ ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಕಳೆದ ವರ್ಷಗಳಲ್ಲೆಲ್ಲ ಕಂಪ್ಯಾರಿಟಿವ್ ಫಾರ್ಮ್ ಮಾಡಿ ಅಂತ ಕೇಳ್ತಾ ಇದ್ರು. ಅದಕ್ಕಿಂತ ಇದು ತುಂಬಾ ಈಸಿ. ಕಂಪೇರ್ಡ್ ಡಿಗ್ರಿಯನ್ನ ನಾವು ಸೂಪರ್ಲೇಟಿವ್ ಮಾಡೋದು ತುಂಬಾ ಈಸಿ. ನೋಡಿ, ಇಲ್ಲಿ ಶರಣ್ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಅಂತ ಇದೆ. ಇಲ್ಲಿ ಏನಂದ್ರೆ ಟಾಲರ್ ಜಾಗದಲ್ಲಿ ಟಾಲೆಸ್ಟ್ ಹಾಕ್ಬೇಕು. ಅದಕ್ಕಿಂತ ಮುಂಚೆ ಡೆಫಿನೆಟ್ ಆರ್ಟಿಕಲ್ ದ ಟಾಲೆಸ್ಟ್. ಇಲ್ಲಿ ದ್ಯಾನ್ ಎನಿ ಅದರ್ ಅನ್ನೋದನ್ನ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿಬಿಟ್ರೆ ನೋಡಿ, ಶರಣ್ ಇಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಇಷ್ಟು ಬರೆದ್ರೆ ಈಸಿ. ಈ ವರ್ಷದಲ್ಲಿ ನಿಮಗೆ ಸೂಪರ್ಲೇಟಿವ್ ಡಿಗ್ರಿ ಮಾಡೋದು ತುಂಬಾ ಈಸಿ. ಆರಾಮಾಗಿ ಒಂದು ಅಂಕ ಬರುತ್ತೆ. ಸೊ ನೆಕ್ಸ್ಟ್ 16ನೇ ಪ್ರಶ್ನೆ ನೋಡೋದಾದ್ರೆ ರೀಡ್ ದ ಗಿವನ್ ಕಾನ್ವರ್ಸೇಷನ್ ಅಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಲತಾ, ಹಾಯ್ ಚಂದ್ರಕಲಾ, ವಾಟ್ ಆರ್ ಯು ಡೂಯಿಂಗ್? ಚಂದ್ರಕಲಾ ಹೇಳ್ತಾಳೆ, ಐ ಆಮ್ ಕಂಪ್ಲೀಟಿಂಗ್ ಮೈ ಮ್ಯಾಥ್ಸ್ ಹೋಮ್ ವರ್ಕ್. ಸೊ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ ರೂಲ್. ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ನಮ್ಗೆ ಟೆನ್ಸ್ ಅನ್ನ ಚೇಂಜ್ ಮಾಡ್ಬೇಕು ನಾವು. ಫಸ್ಟ್ ಈ ಅಂಡರ್ಲೈನ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ನೋಡ್ಕೋಬೇಕು. ಇದು ಐ ಆಮ್ ಕಂಪ್ಲೀಟಿಂಗ್ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಹೇಳ್ತಾ ಇದೆ. ಈಗ ನಾವೇನ್ ಮಾಡ್ಬೇಕು, ಪಾಸ್ಟ್ ಕಂಟಿನ್ಯೂಸ್ ಮಾಡಬೇಕಾಗುತ್ತೆ. ಚಂದ್ರಕಲಾ ಟೋಲ್ಡ್ ಲತಾ ದಟ್ ಶಿ ವಾಸ್ ಕಂಪ್ಲೀಟಿಂಗ್. ಇಲ್ಲಿ ಮೈ ಅನ್ನೋದನ್ನ ನಾವು ಚೇಂಜ್ ಮಾಡ್ಬೇಕು. ಹರ್ ಮ್ಯಾಥ್ಸ್ ಹೋಮ್ ವರ್ಕ್. ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ. ಶಿ ವಾಸ್ ಕಂಪ್ಲೀಟಿಂಗ್ ಹರ್ ಮ್ಯಾಥ್ಸ್ ಹೋಮ್ ವರ್ಕ್. ಈ ತರ ಬದಲಾವಣೆ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಒಂದು ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ನೋಡೋಣ. ವೆರಿ ಇಂಪಾರ್ಟೆಂಟ್ ಮತ್ತೆ ಟ್ರಿಕಿ ಆಗಿ ಇರುತ್ತೆ. ಇಲ್ಲಿ ಬಹಳ ನಾವು ಕಾನ್ಸಂಟ್ರೇಷನ್ ಮಾಡಲೇಬೇಕು ಈ ಪ್ರಶ್ನೆ. ಯಾಕಂದ್ರೆ 2 ಮಾರ್ಕ್ಸ್ ಇದೆ. 2 ವರ್ಡ್ ಗಳನ್ನ ನೀವು ಚೆನ್ನಾಗಿ ಹುಡುಕಿ ಬರೆದ್ರೆ ಕರೆಕ್ಟ್ ಮಾಡಿದ್ರೆ 2 ಅಂಕ ಸಿಗುತ್ತೆ ನಿಮ್ಗೆ.
It took most of the following winter to buy the trees individual from the descendants of ಡಾನ್ ಅನ್ಸೆಲ್ಮೋ ಇನ್ ದ ವ್ಯಾಲಿ ಆಫ್ ರಿಯೋ ಮುಡಿ. ನೋಡ್ತಾ ಇದ್ರೆ ಎಲ್ಲಿ ಮಿಸ್ಟೇಕ್ ಇದೆ, ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ಏನ್ ಚೇಂಜ್ ಮಾಡಬೇಕು ಅದ್ರ ಕಡೆ ಫೋಕಸ್ ಮಾಡೋಣ. ಇಲ್ಲಿ ನಿಮ್ಗೆ ಆಪ್ಷನ್ ಎ ಇದ್ರಲ್ಲಿ ಏನಿದೆ ಅಂತಂದ್ರೆ ಸ್ಪೆಲ್ಲಿಂಗ್ ಟು ಬಿ ಕರೆಕ್ಟೆಡ್, ಸ್ಪೆಲ್ಲಿಂಗ್ ನಾವು ಎಲ್ಲಿ ಯಾವ್ದೋ ಮಿಸ್ಫೆಲ್ಟ್ ಆಗಿದೆ ಅದನ್ನ ಹುಡುಕ್ಬೇಕು. ನೆಕ್ಸ್ಟ್ ಅಡ್ವರ್ಬಿಯಲ್ ಸ್ವಲ್ಪ ಸ್ಪೆಲ್ ಮಿಸ್ಟೇಕ್ ಆಗಿದೆ, ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದ್ರೆ ಅಡ್ವರ್ಬ್ ಅನ್ನ ನಾವು ಮಾಡ್ಬೇಕು ಅಲ್ಲಿ. ಸೊ ಇಲ್ಲಿ ನೋಡ್ತಾ ಹೋಗೋಣ, ನಾವು ಫಸ್ಟ್ ಸ್ಪೆಲ್ಲಿಂಗ್ ಅನ್ನ ಕಾನ್ಸಂಟ್ರೇಟ್ ಮಾಡ್ಬೇಕು. ಇಟ್ ಇಲ್ಲಿ ಸರಿ ಇದೆ, ಟುಕ್ ಸರಿ ಇದೆ, ಮೋಸ್ಟ್ ಸರಿ ಇದೆ, ಆಫ್ ಸರಿ ಇದೆ, ದ ಸರಿ ಇದೆ. ಫಾಲೋಯಿಂಗ್ ಇಲ್ಲಿ ನೋಡಿ, ಇಲ್ಲಿ ಓ ಬದಲಾಗಿ ಇಲ್ಲಿ ಎ ಕೊಟ್ಟಿದ್ದಾರೆ. ಸೊ ಇದು ಏನಾಗ್ಬೇಕು ಅಂತಂದ್ರೆ ಇಲ್ಲಿ ಫಾಲೋಯಿಂಗ್ ಆಗ್ಬೇಕು. ಫಾಲೋಯಿಂಗ್ ವಿಂಟರ್ ಟು ಬೈ ದ ಟ್ರೀಸ್ ಇಂಡಿವಿಜುವಲ್ ಇದ್ದೇನಾಗ್ಬೇಕು, ಅಡ್ವರ್ಬಿಯಲ್ ಮಿಸ್ಟೇಕ್ ನಾವು ಬೇಗ ಸಿಕ್ತು ನೋಡಿ, ಇಲ್ಲಿ ಇಂಡಿವಿಜುವಲಿ ಆಗಬೇಕು. ಸೊ ಇಲ್ಲಿಗೆ 2 ಅಂಕ ನಮ್ಗೆ ಸಿಕ್ತು ವಿದ್ಯಾರ್ಥಿಗಳೇ. ಸೊ ಈಗ ವೆರಿ ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್ ನಿಮ್ಗೆ LBA ದಲ್ಲೇ ಲೆಸನ್ ವೈಸ್ ಇದೆ. ಸೊ ಈಗ ನಿಮ್ಗೆ ನಾನು ಮತ್ತೆ ಬೇಕಾದ್ರೆ ಬ್ಲೂ ಪ್ರಿಂಟ್ ಬೇಕಂತ ಕಮೆಂಟ್ ಮಾಡಿ, ಯಾವ್ಯಾವ ಪಾಠದಲ್ಲಿ ಯಾವ್ಯಾವ ತರದ ಪ್ರಶ್ನೆಗಳನ್ನ ಓದ್ಕೋಬೇಕು ಮತ್ತೆ ಗ್ರಾಮರ್ ಅನ್ನು ಏನ್ ಓದ್ಕೋಬೇಕು. ಮುಂದೆ ನನ್ನ ಒಂದು ವಿಡಿಯೋಗಳಲ್ಲಿ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಪ್ಯಾಸಿವ್ ವಾಯ್ಸ್ ಗಳು ಯಾವ್ದು ಬರ್ತದೆ, ಆಮೇಲೆ ಇನ್ಫಿನಿಟೀಸ್ ಅನ್ನು ನಾವು ಯಾವ ರೀತಿ ಈಸಿಯಾಗಿ ಮಾಡಬಹುದು, ಸೊ ಹಾಗೆ ಸಿಲೆಬಲ್ಸ್ ಗೆ ಯಾವ ವರ್ಡ್ಸ್ ಬರುತ್ತೆ, ವರ್ಡ್ ಫಾರ್ಮ್ಸ್ ಗೆ ಯಾವ ವರ್ಡ್ಸ್ ಬರುತ್ತೆ ಅನ್ನೋ ವಿಡಿಯೋಗಳನ್ನ ಖಂಡಿತ ಮಾಡ್ತೀನಿ. ನೀವು ಫಾಲೋ ಮಾಡಿ ಚಾನಲ್ ಅನ್ನ. ಮತ್ತೆ ಈ ವಿಡಿಯೋ ಹೇಗೆ ಅನಿಸ್ತಾ ಇದೆ, ಇಷ್ಟ ಆದ್ರೆ ಲೈಕ್ ಕೊಡಿ. ಬನ್ನಿ ಮತ್ತೆ ನಾವು 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಜಸ್ಟ್ ಕೀವರ್ಡ್ಸ್ ಗಳನ್ನ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ಏನೇನು ಕೀವರ್ಡ್ಸ್ ಗಳು ಬರಿಬೇಕು ಮತ್ತೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 18 ಅನ್ನ ನೋಡೋದಾದ್ರೆ, ವಾಟ್ ಚೇಂಜಸ್ ಡಿಡ್ ಅಮೆರಿಕನ್ಸ್ ಮೇಕ್ ಆಫ್ಟರ್ ದೇ ಮೂವ್ ಇನ್ ಟು ದೇರ್ ನ್ಯೂ ಹೌಸ್. ಸೊ ಅವರು ಆ ಹೊಸ ಮನೆಗೆ ಹೋದ್ಮೇಲೆ, ಡಾನ್ ಅನ್ಸೆಲ್ಮೋ ಮನೆ ಕೊಂಡ್ಕೊಂಡ್ಮೇಲೆ, ಆ ಏರಿಯಾ ಕೊಂಡ್ಕೊಂಡ್ಮೇಲೆ ಅವ್ರು ಏನ್ ಚೇಂಜಸ್ ಮಾಡ್ತಾರೆ ಅನ್ನೋ ಪಾಯಿಂಟ್ಸ್ ಗಳನ್ನ ನೀವು ಇಲ್ಲಿ ಬರೀಬೇಕು. ಫಸ್ಟ್ ಏನಿರ್ಬೇಕು, ದೇ ಹ್ಯಾಡ್ ರೀಪ್ಲಾಸ್ಟರ್ಡ್ ದ ಓಲ್ಡ್ ಹೌಸ್. ಈ ಕೀವರ್ಡ್ ವೆರಿ ಇಂಪಾರ್ಟೆಂಟ್ ಇರಬೇಕು. ನೆಕ್ಸ್ಟ್ ದೇ ಪ್ರೂನ್ಡ್ ದ ಟ್ರೀಸ್, ಮರಗಳನ್ನ ಏನ್ ಮಾಡಿದ್ರು, ಕಟ್ ಮಾಡಿದ್ರು, ಚಂದ ಮಾಡಿದ್ರು ಅಂತ. ನೆಕ್ಸ್ಟ್ ಪ್ಯಾಚ್ಡ್ ದ ಫೆನ್ಸ್ ಅಂದ್ರೆ ಬೇಲಿ ಎಲ್ಲ ಹಾಳಾಗಿ ಹೋಗಿತ್ತು, ಮತ್ತೆ ಅದಕ್ಕೆ ಪ್ಯಾಚ್ ವರ್ಕ್ ಮಾಡಿದ್ರು. ಈ ಒಂದು 3 ಕೀವರ್ಡ್ಸ್ ನೀವು ಕರೆಕ್ಟ್ ಆಗಿ ಬರೆದ್ರಿಂದ 2 ಅಂಕ ಗ್ಯಾರಂಟಿ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ 19ನೇ ಪ್ರಶ್ನೆ ನೋಡೋದಾದ್ರೆ, ಡಾಕ್ಟರ್ BR ಅಂಬೇಡ್ಕರ್ ವಾಸ್ ಅ ಫೆರೋಷಿಯಸ್ ರೀಡರ್ ಹೌ. ಈ ಪ್ರಶ್ನೆ ಅಂತೂ ಸುಮಾರಷ್ಟು ಪರೀಕ್ಷೆಗಳಲ್ಲಿ, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ನೋಡಬಹುದು. ವೆರಿ ಈಸಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಏನೇನ್ ಕೀವರ್ಡ್ಸ್ ಗಳು ಇರಬೇಕು ಅಂತ ನೋಡೋದಾದ್ರೆ, ಅಂಬೇಡ್ಕರ್ ಹ್ಯಾಡ್ ಇನ್ಸಾಟಿಯಬಲ್ ಥರ್ಸ್ಟ್ ಫಾರ್ ಬುಕ್ಸ್, ಇದು ಈ ಕೀವರ್ಡ್ ಇರಬೇಕು. ನೆಕ್ಸ್ಟ್ ಹಿ ಬಾಟ್ ಬುಕ್ಸ್ ಬೈ ಕರ್ಟೈಲಿಂಗ್ ಹಿಸ್ ಡೈಲಿ ನೀಡ್ಸ್. ನೆಕ್ಸ್ಟ್ in New York he had purchased 2000 old books. 2000 old books, ಈ ಒಂದು ಕೀವರ್ಡ್ ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ those books sent to India in 32 box. ಇಷ್ಟು ಕೀವರ್ಡ್ಸ್ ಗಳನ್ನ ನೀವು ಬರೆದ್ರೆ ಖಂಡಿತ 2 ಅಂಕ. ಮತ್ತೆ ಸ್ವಲ್ಪ ಗ್ರಾಮರ್ ಕೂಡ ಚೆನ್ನಾಗಿ ಇರಬೇಕಲ್ಲಿ. ಸೊ ನೆಕ್ಸ್ಟ್ 20ನೇ ಪ್ರಶ್ನೆ, ಹೌ ಡಿಡ್ ಸ್ಮಿತಾ ಎಂಜಾಯ್ ದ ಕನ್ಸರ್ಟ್. ಹೇಗೆ ಅವಳ ಕನ್ಸರ್ಟ್ ಅನ್ನ ಎಂಜಾಯ್ ಮಾಡ್ತಾಳೆ ಹೋದ್ಮೇಲೆ ಅಂತಕ್ಕಂಥದ್ದು ನೋಡಿ. ವೆರಿ ವೆರಿ ನೀವು ಈ ಕೀವರ್ಡ್ಸ್ ಗಳನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ವೆನ್ ದ ಫಸ್ಟ್ ನೋಟ್ಸ್ ಕೇಮ್ ಓವರ್ ದ ಏರ್, ಸ್ಮಿತಾ ಫೆಲ್ಟ್ ಆಸ್ ಇಫ್ ದ ಗೇಟ್ಸ್ ಆಫ್ ಎನ್ಚಾಂಟ್ಮೆಂಟ್ ಅಂಡ್ ವಂಡರ್ ವರ್ ಓಪನಿಂಗ್. ನೆಕ್ಸ್ಟ್ ಸ್ಪೆಲ್ ಬೌಂಡ್, ಶಿ ಲಿಸನ್ ಟು ದ ಅನ್ಫೋಲ್ಡಿಂಗ್ ರಾಗಾಸ್, ದ ಸ್ಲೋ ಪ್ಲೈಂಟಿವ್ ನೋಟ್ಸ್, ದ ಫಾಸ್ಟ್ ಟ್ವಿಂಕ್ಲಿಂಗ್ ಒನ್ಸ್. ಈ ಪದಗಳನ್ನ ಸ್ವಲ್ಪ ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಹೇಳಕ್ಕಾಗಲ್ಲ, ಇದೇ ಪ್ರಶ್ನೆ ನಿಮ್ಗೆ ಮೇನ್ ಎಕ್ಸಾಮ್ ಅಲ್ಲಿ ಕೂಡ ಬರ್ಬೋದು ಅನ್ಕೋತೀನಿ. ಸೊ ಇದೆಲ್ಲ ನಿಮ್ಗೆ ಇಲ್ಲಿ ನಾನು ಕೀ ಆನ್ಸರ್ ಗಳನ್ನ ಇಲ್ಲಿ ನಾನು ಕೊಡ್ಲಿಕ್ಕೆ ಆಗಿಲ್ಲ, ಬಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ಟೆಕ್ಸ್ಟ್ ಬುಕ್ ಅಲ್ಲಿ ಎಲ್ಲಾ ಈ ಕೀವರ್ಡ್ಸ್ ಗಳು ಇದೆ, ಟೆಕ್ಸ್ಟ್ ಬುಕ್ ಬಿಟ್ಟು ಬೇರೆ ಏನನ್ನು ನಾನು ಕೂಡ ಹೇಳ್ತಾ ಇಲ್ಲ. ಸೊ ಹಾಗಾಗಿ ನೀವು ಟೆಕ್ಸ್ಟ್ ಬುಕ್ ಅನ್ನ ಚೆನ್ನಾಗಿ ಓದ್ಕೊಳ್ಳಿ. ಸೊ ನೆಕ್ಸ್ಟ್, who can best ensure our safety in the world, how. So very very important. ನಾವು ಈ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಈ ಲೆಸನ್ ಸ್ವಲ್ಪ ಯಾವಾಗ್ಲೂ ಟ್ರಿಕಿ ಅನ್ಸುತ್ತೆ, ಒಂಥರ ಡಿಫಿಕಲ್ಟ್ ಅನ್ಸುತ್ತೆ, ಒಂಥರ ಟೆನ್ಸ್ ಆಗ್ತೀವಿ ನಾವು ಬರ್ಲಿಕ್ಕೆ. ಬಟ್ ಒಂದ್ ಒಳ್ಳೆ ಈಸಿ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಹೂ ಅನ್ನೋ ಜಾಗದಲ್ಲಿ ಏನ್ ಹಾಕ್ಬೇಕು, ಸೈಂಟಿಸ್ಟ್ ಕ್ಯಾನ್ ಬಿ ಎನ್ಶ್ಯೂರ್ ಅವರ್ ಸೇಫ್ಟಿ ಇನ್ ದ ವರ್ಲ್ಡ್ ಬರೋದ್ರೆ 1 ಅಂಕ. ನೀವು ಜಸ್ಟ್ ಅದೇ ಕ್ವಶನ್ ಅನ್ನೇ ಇಟ್ಕೊಂಡು ಹೂ ಅನ್ನ ರಿಮೂವ್ ಮಾಡ್ಬಿಟ್ಟು ಸೈಂಟಿಸ್ಟ್ ಆಡ್ ಮಾಡಿದ್ರೆ 1 ಅಂಕ ಸಿಗುತ್ತೆ. ಸೊ ಇದು ಬಹಳ ಜಾಣ್ತಾನ ವಿದ್ಯಾರ್ಥಿಗಳೇ. ನಾವು ಬಹಳ ಅಲ್ಲಿ ಎಕ್ಸಾಮ್ ಬರೆಯುವಾಗ ಬಹಳ ತಲೆನ ಓಡಿಸ್ಬೇಕು. ನೆಕ್ಸ್ಟ್ ಹೌ ಅನ್ನೋದಕ್ಕೆ ನಾವು ಇನ್ನೊಂದು 2 ಸೆಂಟೆನ್ಸ್ ಬರೀಬೇಕಾಗುತ್ತೆ. ಸೊ ಏನ್ ಸೆಂಟೆನ್ಸ್ ಗಳು ಇರಬೇಕು, ಏನ್ ಕೀವರ್ಡ್ಸ್ ಗಳು ಇರಬೇಕು ಅಂತ ನೋಡೋದಾದ್ರೆ, ಸೈಂಟಿಫಿಕ್ ರಿಸರ್ಚ್ ಈಸ್ ಅನ್ ಎಕ್ಸೈಟಿಂಗ್ ವೆಂಚರ್ ಇನ್ ಟು ದ ಗ್ರೇಟ್ ಅನ್ನೋನ್ ಅಂಡ್ ದ ಟೋಕನ್ ಆಫ್ ಹ್ಯೂಮನ್ ಕೈಂಡ್ ಸರ್ವೈವಲ್.
It is the scientists with their tools that are up to the challenge and can ensure that we all safely move with the time. ಇದು ಎಕ್ಸಾಕ್ಟ್ ಆನ್ಸರ್. ನೀವು ನಿಮ್ಮ ಸ್ವಂತದಲ್ಲಿ ಕೂಡ ಈಸಿಯಾಗಿ ಅಂಕ ಪಡ್ಕೊಳ್ಳೋ ಒಂದು ಟ್ರಿಕ್ಸ್ ಗಳನ್ನು ಕೂಡ ಹೇಳ್ತೀನಿ. ಇಲ್ಲಿ ಸೈಂಟಿಸ್ಟ್, ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್, ಸೈಂಟಿಸ್ಟ್ ರಿಸರ್ಚಿಂಗ್ ಮೆನಿ ಥಿಂಗ್ಸ್ ಟು ಹ್ಯೂಮನ್ ಬೀಯಿಂಗ್ಸ್, ನಿಮ್ಮ ಓನ್ ವರ್ಡ್ ಅಲ್ಲಿ ಕೂಡ ಬರೋದು ನಿಮ್ಗೆ ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ನೇಮ್ ದ ಆಕ್ಟಿವಿಟೀಸ್ ಡನ್ ಆನ್ ದ ಲ್ಯಾಂಡ್ ಆಸ್ ಮೆನ್ಷನ್ಡ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್. ಏನೇನು ಆಕ್ಟಿವಿಟೀಸ್ ಗಳು ನಡೀತದೆ, ಏನು ಫೆನ್ಸಿಂಗು, ಬಾರ್ಡರ್ ಲೈನು, ಏನು ಸೋಲ್ಜರ್ಸು, ಚೈನ್ ಲಿಂಕು, ಮತ್ತೆ ಟಿಲ್ಲಿಂಗ್ ದ ಲ್ಯಾಂಡು, ಮತ್ತೆ ಇನ್ನು ಚಿಲ್ಡ್ರನ್ ಡ್ಯಾನ್ಸ್, ಸಿಂಗಿಂಗ್ ಏನೆಲ್ಲ, ಆಮೇಲೆ ಕಾರ್ ಲಾಟ್ ಐಸ್, ಕಾರ್ ಪಾರ್ಕಿಂಗ್, ಈ ತರದೆಲ್ಲ ಒಂದಿಷ್ಟು ಕೀವರ್ಡ್ಸ್ ಗಳನ್ನ ಆಡ್ ಮಾಡಿ ಒಂದು ಒಳ್ಳೆ ಗ್ರಾಮರ್ ಅನ್ನ ಬಳಸ್ಕೊಂಡು ನೀವು ಉತ್ತರ ಬರೆದ್ರೆ ಖಂಡಿತ ಇಲ್ಲಿ ಕೂಡ 2 ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್, how was the visit of Patil, the sub-inspector, helpful to Mohan's family ಅಂತ ನೋಡೋದಾದ್ರೆ, ಸಬ್ ಇನ್ಸ್ಪೆಕ್ಟರ್ ಹೆಲ್ಪ್ಡ್ ಮೋಹನ್ಸ್ ಫ್ಯಾಮಿಲಿ ಬೈ ವಾರ್ನಿಂಗ್ ಅಬೌಟ್ ದ ಪೊಲೀಸ್ ರೈಡ್. ನಿಮ್ಮ ಮನೆಗೆ ಇವತ್ತು ಪೊಲೀಸ್ ರೈಡ್ ಆಗುತ್ತೆ ಅಂಡ್ ಟೇಕಿಂಗ್ ಅವೇ ದ ಸೈಕ್ಲೋ ಸ್ಟೈಲಿಂಗ್ ಮಷಿನ್ ಫ್ರಮ್ ದೇರ್ ಹೋಮ್ ಅಂತ ಹೇಳ್ತಾನೆ. ನಿಮ್ಮ ಮನೆಯಿಂದ ಸೈಕ್ಲೋ ಸ್ಟೈಲಿಂಗ್ ಮಷಿನ್ ತೆಗೆದುಕೊಂಡು ಹೋಗ್ತಾರೆ, ನೀವು ಅರೆಸ್ಟ್ ಆಗ್ಬೋದು, ಇದು ಹಾಗೆ ಹೀಗೆ ಅಂತ ಸ್ವಲ್ಪ ಅವ್ನು ವಾರ್ನ್ ಮಾಡ್ತಾನೆ. ಸೊ ಯಾಕೆ ಅಂತಂದ್ರೆ ಸೇವಿಂಗ್ ದೆಮ್ ಫ್ರಮ್ ಬೀಯಿಂಗ್ ಕಾಟ್, ಪೊಲೀಸರಿಂದ ಇವರು ಅರೆಸ್ಟ್ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಅವನು ಬಂದು ಅವ್ರಿಗೆ ಸಹಾಯ ಮಾಡ್ತಾನೆ. ಈ ಕೀವರ್ಡ್ಸ್ ಗಳು ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್, ಹೌ ಹ್ಯಾಡ್ ಡೋಲ್ಮಾ ಡಿಸ್ಕ್ರೈಬ್ಡ್ ಹರ್ ಪ್ರಿಪೇರ್ಡ್ನೆಸ್ ಫಾರ್ ದ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್. ನೋಡಿ, ಇದು 6 ಕ್ವಶನ್. ಬಟ್ ನನ್ನ ಒಂದು ಸಜೆಷನ್ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳು, ನಿಮ್ಗೆ ಫಸ್ಟ್ ಸೆಮ್ ಅಲ್ಲಿ ಅಂತ ಏನ್ ಮಾಡಿರ್ತಾರೆ ನಿಮ್ಗೆ ನಾರಾಯಣಪುರ ಇನ್ಸಿಡೆಂಟ್ ಆನ್ ದ ಟಾಪ್ ಆಫ್ ದ ವರ್ಲ್ಡ್, ಈ 2 ಲೆಸನ್ ಅಲ್ಲಿ 2ರಲ್ಲಿ ಯಾವ್ದಾದ್ರು ಒಂದು ಲೆಸನ್ ಅನ್ನ ಪರ್ಫೆಕ್ಟ್ ಆಗಲ್ಲ, ಅದ್ರಲ್ಲಿ ಬರುವಂತ 2 ಅಂಕದ ಪ್ರಶ್ನೆಗಳನ್ನ ಚೆನ್ನಾಗಿ ಓದ್ಕೊಳ್ಳಿ. ನೀವು 2 ಓದ್ಕೊಳಕ್ ಹೋಗ್ಬೇಡಿ. ನೆಕ್ಸ್ಟ್ 24 ಅಲ್ಲಿ ಕೂಡ 6 ಇರುತ್ತೆ. ಅಲ್ಲಿ ನಿಮ್ಗೆ ನೆಕ್ಸ್ಟ್ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಶ್ಡ್ ಅಥವಾ ದ ಬರ್ಡ್ ಆಫ್ ಹ್ಯಾಪಿನೆಸ್, ಅದ 2ರಲ್ಲಿ ಯಾವ್ದಾದ್ರು ಒಂದು ಓದ್ಕೊಂಡ್ರೆ ಅಂದ್ರೆ ನಿಮ್ಗೆ ಈಸಿ ಆಗುತ್ತೆ. ಸ್ವಲ್ಪ ಸಿಲೆಬಸ್ ಕಡಿಮೆ ಆದಂಗ ಅನ್ಸುತ್ತೆ, ಟೆನ್ಷನ್ ಕಮ್ಮಿ ಆಗ್ತೀರಿ ಅಂತ. ಬಟ್ ಇದಕ್ಕೆ ಕೀ ಆನ್ಸರ್ ಗಳನ್ನ ನೋಡೋದಾದ್ರೆ, ಫ್ರಮ್ ಚೈಲ್ಡ್ಹುಡ್ ಡೇಸ್ ಶಿ ಹ್ಯಾಡ್ ಆನ್ ಅರ್ಜ್ ಟು ಕ್ಲೈಮ್ ಮೌಂಟ್ ಎವರೆಸ್ಟ್. ಅಂದ್ರೆ ಅವಳು ಸಣ್ಣ ವಯಸ್ಸಿಂದಾನೆ ಮೌಂಟ್ ಎವರೆಸ್ಟ್ ಹತ್ತಬೇಕು ಅಂತ ಅನ್ಕೊಂಡಿದ್ಲು. ಅಂಡ್ ವಾಚ್ಡ್ ದ ಬ್ಯೂಟಿಫುಲ್ ಬ್ರೀತ್ ಟೇಕಿಂಗ್ ವ್ಯೂ ಆಫ್ ದ ಮೌಂಟೇನ್ ಡೈಲಿ, ಪ್ರತಿದಿನ ಅದನ್ನ ನೋಡ್ತಾ ಇದ್ಲು. ದೆನ್ ಶಿ ಹ್ಯಾಡ್ ಫರ್ಮ್ ಡಿಟರ್ಮಿನೇಷನ್ ಅಂಡ್ ವರ್ಕ್ಡ್ ಹಾರ್ಡ್ ಪ್ರಾಕ್ಟೀಸಿಂಗ್ 4 hours ಡೈಲಿ. ಇವು ವೆರಿ ವೆರಿ ಇಂಪಾರ್ಟೆಂಟ್ ಕೀವರ್ಡ್ಸ್. 4 hours ವರ್ಕಿಂಗ್ ಡೈಲಿ, ವರ್ಕ್ಡ್ ಹಾರ್ಡ್, ಡಿಟರ್ಮಿನೇಷನ್ ಇತ್ತು ಅವಳಿಗೆ, ಶಿ ಹ್ಯಾಡ್ ಅ ಫ್ಯಾಷನ್ ಅಬೌಟ್ ಮೌಂಟೇನಿಯರಿಂಗ್. ಇಷ್ಟೆಲ್ಲ ಕೀ ಪಾಯಿಂಟ್ಸ್ ಬರೋದು ನಿಮ್ಗೆ ಖಂಡಿತ 2 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್, ವಾಟ್ ಡಿಡ್ ಹನೀಫ್ ಚೂಸ್ ಆಸ್ ಹಿಸ್ ಮಿಷನ್, ವೈ ಡಿಡ್ ಹಿ ಡೂ ಸೊ. ಏನು ಆಯ್ಕೆ ಮಾಡ್ಕೊಳ್ತಾನೆ ಅವನು ಹನೀಫ್, ಯಾವ ಒಂದು ಮಿಷನ್ ಏನಾಗಿತ್ತು. ಹನೀಫ್ ಚೂಸ್ ಟು ಜಾಯಿನ್ ದ ಆರ್ಮಿ. ನೀವು ಆರ್ಮಿ ಅನ್ನೋ ಒಂದು ಪದ ಬರೆದ್ರು ಕೂಡ ನಿಮ್ಗೆ ಅಲ್ಲಿ 1 ಮಾರ್ಕ್ಸ್ ಸಿಗುತ್ತೆ. ಏನಂತಂದ್ರೆ ಹನೀಫ್ ಚೂಸ್ ಆಸ್ ಹಿಸ್ ಮಿಷನ್, ಹನೀಫ್ ಚೂಸ್ ಆರ್ಮಿ ಆಸ್ ಹಿಸ್ ಮಿಷನ್ ಅಂತ ಬರೆದ್ರು, ಮಿಷನ್ ಅಂತ ಬರೆದ್ರು ನಿಮ್ಗೆ 1 ಅಂಕ ಸಿಗುತ್ತೆ. ವೈ ಡಿಡ್ ಹಿ ಡೂ ಸೊ, ಯಾಕೆ ಅವನು ಅದನ್ನ ಆಯ್ಕೆ ಮಾಡ್ಕೊಂಡ ಅಂತ ನೋಡೋದಾದ್ರೆ, ಬಿಕಾಸ್ ಹಿ ನ್ಯೂ ದಟ್ ಲೈಫ್ ವಾಸ್ ಶಾರ್ಟ್ ಟೈಮ್ ಫಾರ್ ಹಿಮ್. ನನಗೆ ಕಡಿಮೆ ಅವಧಿದೆ ಅಂತ ಅನ್ಕೊಂಡ ಇವೊಂದು ಹಿ ಕೇಮ್ ಫ್ರಮ್ ಅ ಫ್ಯಾಮಿಲಿ ಆಫ್ ಮ್ಯೂಸಿಷಿಯನ್ಸ್ ಅಂಡ್ ಹಿ ರಿಪೀಟೆಡ್ಲಿ, ಅಂದ್ರೆ ಅವನಿಗೆ ಬಹಳ ಸಣ್ಣ ವಯಸ್ಸಲ್ಲಿ ಕಷ್ಟಗಳು ಗೊತ್ತಿತ್ತು. ಆಮೇಲೆ ಏನೋ ಅವ್ರ ತಾಯಿ ಸ್ವಲ್ಪ ಏನು ಆರ್ಮಿ ಕ್ಯಾಂಪ್ಗಳಿಗೆ ಏನು ಕಂಟೆಸ್ಟ್ ಗೆ ಹೋಗ್ತಾ ಇದ್ರು, ಮ್ಯೂಸಿಕ್ ಕನ್ಸರ್ಟ್ ಗಳಿಗೆ ಹೋಗ್ತಾ ಇದ್ರು. ಸೊ ಅದೊಂದು ಪ್ರಭಾವನು ಕೂಡ ಅವನಿಗೆ ಇತ್ತು. ಅದಕ್ಕೆ ಅವನ ಹಿ ರಿಪೀಟೆಡ್ಲಿ ರಿಮೈಂಡೆಡ್ ಹಿಮ್ಸೆಲ್ಫ್ ಆಫ್ ಹಿಸ್ ಮಿಷನ್ ಟು ಸರ್ವ್ ಇಂಡಿಯಾ. ನಾನು ಭಾರತಕ್ಕೋಸ್ಕರ ಏನಾದ್ರು ನಾನು ಸೇವೆ ಮಾಡ್ಬೇಕು ಅನ್ನೋ ಒಂದು ಮನೋಭಾವ ಇತ್ತು. ಹಾಗಾಗಿ ಅವನು ಆರ್ಮಿಗೆ ಸೇರ್ಕೋತಾನೆ ಅಂತ. ನೆಕ್ಸ್ಟ್, ವಾಟ್ ಡಿಡ್ ದ ಓಲ್ಡ್ ಫೋಕ್ ಆಫ್ ಟಿಬೆಟ್ ಸೇ ಅಬೌಟ್ ಹ್ಯಾಪಿನೆಸ್. ಸೊ ಏನು ಅವರು ಹ್ಯಾಪಿನೆಸ್ ಅಂದ್ರೆ ಏನು ಅಂತ ಅನ್ಕೊಂಡಿದ್ದ. ದ ಓಲ್ಡ್ ಫೋಕ್ ಯೂಸ್ ಟು ಸೇ ದಟ್ ಹ್ಯಾಪಿನೆಸ್ ವಾಸ್ ಅ ಬ್ಯೂಟಿಫುಲ್ ಬರ್ಡ್ ಲಿವಿಂಗ್ ಆನ್ ಎ ಸ್ನೋವಿ ಮೌಂಟೇನ್ ಫಾರ್. ಈ ಒಂದು ದ ಬೋರ್ಡ್ ಆಫ್ ಹ್ಯಾಪಿನೆಸ್ ಅನ್ನೋ ಒಂದು ನನ್ನ ಒಂದು ಚಾನಲ್ ನಲ್ಲಿ ನೀವು ನೋಡಬಹುದು, ಆನಿಮೇಟೆಡ್ ವಿಡಿಯೋ ಇದೆ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೀವು ಕೂಡ ನೋಡಿ. ಸೊ ಅಂದ್ರೆ ಇಡೀ ಹೋಲ್ ನಿಮ್ಗೆ ಆ ಒಂದು ಪಾಠ ಚೆನ್ನಾಗಿ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ, ನಿಮ್ಗೆ ಪರೀಕ್ಷೆ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಹಾಗೆ ಮತ್ತೇನ್ ಅನ್ಕೊಂಡೆ, ಏನು ಹ್ಯಾಪಿನೆಸ್ ಅಂದ್ರೆ
the bird of happiness, it is the far away in the east, wherever the bird flew, happiness went with. ಅಂದ್ರೆ ಆ ಪಕ್ಷಿ ಎಲ್ಲೆಲ್ಲ ಹಾರ್ತಾ ಹೋಗುತ್ತೆ, ಒಂದು ಸಂತೋಷದಕ್ಕೆ ಎಲ್ಲೆಲ್ಲ ಹಾರ್ತಾ ಹೋಗುತ್ತೆ ಅಲ್ಲೆಲ್ಲ ಖುಷಿ ಸಿಗುತ್ತೆ, ಸಂತೋಷ ಸಿಗುತ್ತೆ, ಸಮೃದ್ಧಿ ಸಂಪತ್ತು ಬರುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು. ಸೊ ಅದು ಅವರು ಆ ತರ ಒಂದು ಕಥೆಯನ್ನ ಹೇಳ್ತಾ ಇದ್ರು, ಜನಪದ ಕಥೆ ಅನ್ನೋ ರೂಪದಲ್ಲಿ. ಸೊ ನೆಕ್ಸ್ಟ್ ನಿಮ್ಗೆ ಸೊ ಇಲ್ಲಿ 25 ಮತ್ತು 26ನೇ ಪ್ರಶ್ನೆಗಳು ನಿಮ್ಗೆ ಪಕ್ಕಾ ಏನಂತಂದ್ರೆ, ಈ ಪಾಠದಲ್ಲಿ ಹೀರೋ ಲೆಸನ್ ಅಲ್ಲಿ ಒಂದು 2-3 ಬರುತ್ತೆ. ಏನು, ಒಂದು ಹೇಗೆ ಅವನು ಹೀರೋ ಆಗ್ತಾನೆ, ಇಲ್ಲ ಅವನು ಹೇಗೆ ಅವನು ಅಂಡರ್ ದ ಬೆಂಚ್ ಯಾವ ರೀತಿ ಅವನು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾನೆ, ಅವನು ಯಾವ ರೀತಿ ಡ್ರೀಮ್ಸ್ಗಳು, ಮತ್ತೆ ಹೇಗೆ ಅವನು ಅವ್ರ ಫಾದರ್ ಇಂದ ಎಸ್ಕೇಪ್ ಆಗ್ಲಿಕ್ಕೆ ಏನೇನೆಲ್ಲ ಪ್ರಯತ್ನಗಳನ್ನ ಮಾಡ್ತಾನೆ. ಈ ಒಂದು 3 ಇನ್ಸಿಡೆಂಟ್ ಗಳನ್ನ ಇಟ್ಕೊಂಡು ನೀವು ಚೆನ್ನಾಗಿ ಓದಿದ್ರೆ ಇಲ್ಲಿ ಕೂಡ 3 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ನಿಮ್ಗೆ ಜಾರ್ಜ್ ಪೋಯಂ ಪ್ರಶ್ನೆ. ಸೊ ಇಲ್ಲಿ ಕೂಡ ನೀವು ಸಮರಿಯನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ರಿಲೆವೆಂಟ್ ಆಗಿರ್ತಕ್ಕಂಥ ವರ್ಡ್ಸ್ ಗಳನ್ನ ಚೆನ್ನಾಗಿ ಬರುದ್ರಿ ಅಂತಂದ್ರೆ ಖಂಡಿತ ನಿಮ್ಗೆ ಇಲ್ಲಿ 3 ಮಾರ್ಕ್ಸ್ ಸಿಗುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾವು ಎಕ್ಸ್ಟ್ರಾಕ್ಟ್ ಅಂದ್ರೆ ನೀವೇನು RC ಅಂತ ಏನ್ ಕರಿತೀರಿ ಆ ಒಂದು ಇದಕ್ಕೆ ಹೋಗೋಣ. ಸೊ ಪ್ರಶ್ನೆಯನ್ನ 27ನೇ ಪ್ರಶ್ನೆ ನೋಡೋದಾದ್ರೆ ಇಲ್ಲಿ ನಿಮ್ದು, ಲೆಟ್ಸ್ ಗೋ ಅಂಡ್ ಹೆಲ್ಪ್ ಹರ್. ಈ ನಿಮಗೂ ಕೂಡ ಅಷ್ಟೇ ಬ್ಲೂ ಪ್ರಿಂಟ್ ಎಲ್ಲ ಆಲ್ರೆಡಿ ಹೇಳಿದೆ, ದೇರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಲ್ಲಿ ಇಲ್ಲಿ ಎಕ್ಸ್ಟ್ರಾಕ್ಟ್ ಕೇಳ್ತಾರೆ. ಇಲ್ಲಿ ಈ ಪಾಠದಲ್ಲಿ ನಿಮಗೆ ಎಕ್ಸ್ಟ್ರಾಕ್ಟ್ ಬಿಟ್ರೆ ಬೇರೆ ಏನು ಕೇಳಲ್ಲ, ನೀವು ಎಕ್ಸ್ಟ್ರಾಕ್ಟ್ ಗಳನ್ನ ಚೆನ್ನಾಗಿ ಓದ್ಕೊಂಡ್ಬಿಡಿ. ಈ ವರ್ಷ ಪಕ್ಕಾ ಬ್ಲೂ ಪ್ರಿಂಟ್ ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹೂ ಈಸ್ ದ ಸ್ಪೀಕರ್ ಆಫ್ ದ ಎಬೋವ್ ವರ್ಡ್ಸ್? ಹಿ ಈಸ್ ನನ್ ಅದರ್ ದ್ಯಾನ್, ನಿಮ್ಗೆ ಗೊತ್ತಿರ್ಲಿ, ಬಾಲೇಶ್ವರ್. ನೆಕ್ಸ್ಟ್, ಹೂ ಡಸ್ ಹರ್ ರೆಫರ್ ಟು? ಇಲ್ಲಿ ಹರ್ ಅಂತಂದ್ರೆ ಯಾರು? ರೋಮ. ನೀವು ಬಾಲೇಶ್ವರ್, ರೋಮ 2 ಪದಗಳನ್ನ ಚೆನ್ನಾಗಿ ಕಲ್ತ್ಕೊಂಡಿದ್ರೆ ಅಂದ್ರೆ ಈಸಿಯಾಗಿ ಇಲ್ಲಿ ಕೂಡ ನೀವು ಬರೀಬಹುದು, ಮತ್ತೆ 2 ಅಂಕ ಸಿಗುತ್ತೆ. ವೈ ಡಿಡ್ ದೇ ವಾಂಟ್ ಟು ಹೆಲ್ಪ್ ಹರ್? ಯಾಕೆ ಅವರು ಸಹಾಯ ಮಾಡಕ್ಕೆ ಬನ್ನಿ ಅಂತ ಯಾಕೆ ಅವನು ಕರೀತಾನೆ, ರಿಕ್ವೆಸ್ಟ್ ಮಾಡ್ಕೋತಾನೆ ಅಂತ ನೋಡೋದಾದ್ರೆ, ಅವನು ದೇರ್ ವಾಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಬ್ಯಾಡ್ಲಿ ಇಂಜೂರ್ಡ್, ಶಿ ವಾಸ್ ಅನ್ಕಾನ್ಶಿಯಸ್, ಈ ತರದ ಪದಗಳನ್ನ ಬರೆದ್ರು ಕೂಡ ನಿಮ್ಗೆ ಇಲ್ಲಿ ಖಂಡಿತ ಅಂಕ ಸಿಗುತ್ತೆ. ಸೊ ಈ ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಅಂತೂ ನಿಮ್ಗೆ ಗೊತ್ತಿರ್ಲಿ, ಡಿಸ್ಕವರಿ ಲೆಸನ್. ಇದು ಅಂತೂ ತುಂಬಾನೇ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾರು ಡೈಲಾಗ್ ಹೇಳಿದ್ರೆ ಯಾರು ಹೇಳಿದ್ರೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸೊ ಆ ರೀತಿ ಕನ್ಫ್ಯೂಷನ್ ಬೇಡ. ಒಂದಿಷ್ಟು ಸ್ಟೇಟ್ಮೆಂಟ್ ಗಳನ್ನ ಚೆನ್ನಾಗಿ ನೀವು ಕಲಿಬೇಕಾಗುತ್ತೆ. ಇಲ್ಲಿ ಡಾರ್ಕ್ ಡೀಡ್ಸ್ ಆರ್ ಬೆಟರ್ ಡನ್ ಇನ್ ದ ಡಾರ್ಕ್. ರಾತ್ರಿ ಮಾಡೋ ಕೆಲಸನ ರಾತ್ರಿನೇ ಮಾಡಬೇಕು, ಇವತ್ತು ಮಾಡೋ ಕೆಲಸ ಇವತ್ತೇ ಮಾಡಬೇಕು, ನಾಳೆ ಮಾಡೋದಲ್ಲ ಅಂತ. ಈ ಸ್ಪೀಕರ್ ಯಾರಂದ್ರೆ, ಹೂ ಇಸ್ ದ ಸ್ಪೀಕರ್ ಅಂದ್ರೆ ಕೊಲಂಬಸ್. ಹೂ ಡಸ್ ಹಿ ಸೇ ದಿಸ್ ಟು ಅಂತಂದ್ರೆ, ಅವನು ಗುಲೆರ್ಮೋ ಐರಿಸ್ಗೆ ಹೇಳುವಂತಹ ಮಾತು. ವಾಟ್ ಡಸ್ ದ ಸ್ಟೇಟ್ಮೆಂಟ್ ಮೀನ್? ಸೊ ನಿಮ್ಗೆ LBA ಮೆಟೀರಿಯಲ್ ಕೂಡ ಈ ಒಂದು ಇದೆ, ಎಕ್ಸ್ಟ್ರಾಕ್ಟ್ಸ್ ಇದೆ. ನೀವು ಅಲ್ಲಿ ಆ ಮೆಟೀರಿಯಲ್ ಇರುವಂತಹ ಎಕ್ಸ್ಟ್ರಾಕ್ಟ್ ಗಳನ್ನ ಚೆನ್ನಾಗಿ ಓದ್ಕೊಂಡ್ರೆ ಆಯ್ತು, ಅದರಲ್ಲೇ ಬರ್ತವೆ. Columbus asked Guillermo to do whatever he liked the same night instead of waiting till the next day. ಬೆಳಗ್ಗೆವರೆಗೂ ಕಾಯೋದ್ ಬೇಡ, ಈಗ ಏನ್ ಕೆಲಸ ಆಗ್ಬೇಕು ಆ ಕೆಲಸ ಮಾಡಿ ಅಂತ ಹೇಳುವಂತಹ ಒಂದು ಡೈಲಾಗ್ ಬರುತ್ತೆ ಅಲ್ಲಿ. ಸೊ ನೆಕ್ಸ್ಟ್ 29ನೇ ಪ್ರಶ್ನೆ ನೋಡೋದಾದ್ರೆ, ವೈ ಡಿಂಟ್ ಯು ಕಮ್ ಟು ಸ್ಕೂಲ್ ಟುಡೇ? ಸೊ ಇದು ಕೂಡ ಗೊತ್ತಿರಲಿ, ಕಲರ್ಸ್ ಆಫ್ ಸೈಲೆನ್ಸ್ ಇಂದ ಬಂದಿರುವಂತಹ ಒಂದು ಸ್ಟೇಟ್ಮೆಂಟ್ ಇದೆ ಎಕ್ಸ್ಟ್ರಾಕ್ಟ್. ಸೊ ಈ ವರ್ಷನೂ ಕೂಡ ಅದರಲ್ಲ ಕೇಳ್ತಾರೆ ಎಕ್ಸ್ಟ್ರಾಕ್ಟ್. ಅಲ್ಲಿ 2 ಮಾರ್ಕ್ಸ್ ಕೇಳಲ್ಲ, 3 ಮಾರ್ಕ್ಸ್ ಕೇಳಲ್ಲ, 4 ಮಾರ್ಕ್ಸ್ ಕೇಳಲ್ಲ. ಸೊ ಹೂ ಸೆಡ್ ದೀಸ್ ವರ್ಡ್ಸ್? ಯಾರು ಈ ಮಾತು ಹೇಳ್ತಾರೆ? ನಿಮ್ಗೆ ಗೊತ್ತಿರ್ಲಿ, ಇನ್ನು ಪಾಠ ಶುರು ಆಗ್ತಿದ್ದಂಗನೆ ನಿಮಗೆ ಈ ಒಂದು ಡೈಲಾಗ್ ಬರುತ್ತೆ. ಅವನ ಫ್ರೆಂಡ್ ಸುರೇಂದರ್ ಕೇಳುವಂತಹ ಮಾತು. ಹೂ ವಾಸ್ ಆಬ್ಸೆಂಟ್ ಅಟ್ ಸ್ಕೂಲ್ ದಟ್ ಡೇ ಅಂದ್ರೆ ಸತೀಶ್ ಗುಜ್ರಾಲ್. ನೆಕ್ಸ್ಟ್, ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ ಅಂತಂದ್ರೆ ಅವನು ಹಾಸಿಗೆ ಮೇಲೆ ಮಲಗಿರ್ತಾನೆ ನೋಡಿ. ಸೊ ಆವಾಗ ವೆನ್ ದ ಸ್ಪೀಕರ್ ವಾಸ್ ಲೈಯಿಂಗ್ ಆನ್ ದ ಬೆಡ್ ಅಂತ ಬರೆದ್ರೆ ನಿಮ್ಗೂ ಕೂಡ ಇಲ್ಲಿ ಖಂಡಿತ 3 ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ನಮ್ಗೆ ಲಾಸ್ಟ್ ಎಕ್ಸ್ಟ್ರಾಕ್ಟ್ ಬಂದ್ಬಿಟ್ಟು ಕೊನೆಯ ಪದ್ಯ ನಿಮ್ಗೆ, ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಈ ಪದ್ಯದ ಆನಿಮೇಟೆಡ್ ವಿಡಿಯೋ ಕೂಡ ಈ ಚಾನಲ್ ಅಲ್ಲಿ ಇದೆ, ಚೆಕ್ ಮಾಡಿ ಒಂದ್ಸರಿ ಪ್ಲೇ ಲಿಸ್ಟ್ ಅನ್ನ. ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್. ಹೂ ಇಸ್ ದ ಸ್ಪೀಕರ್? ಪೊಯೆಟ್ ನಾರ್ಮನ್ ನಿಕೋಲ್ಸನ್. ಕೆಲವು ಸಾರಿ ವಿದ್ಯಾರ್ಥಿಗಳು ಪೊಯೆಟ್ ಅಂತ ಬರೀತಾರೆ, ಖಂಡಿತ ಅಂಕ ಸಿಗುತ್ತೆ. ಬಟ್ ನಿಮ್ಗೆ ನೀವು ಆ ಪೊಯೆಟ್ ನೇಮ್ ಅನ್ನ ಚೆನ್ನಾಗಿ ಬರೆದ್ರೆ ಇವ್ಯಾಲ್ಯೂಯೇಟರ್ಗೆ ಒಳ್ಳೆ, ಈ ವಿದ್ಯಾರ್ಥಿಗೆ ನಾಲೆಜ್ ಇದೆ, ಅಂಕಗಳನ್ನು ಕೊಡಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಮ ಮುಂದಿನ ಉತ್ತರಗಳಿಗೆ. ಸೊ ಇಲ್ಲಿ ಪೊಯೆಟ್ ನಾರ್ಮನ್ ನಿಕೋಲ್ಸನ್. ನೆಕ್ಸ್ಟ್ ಬಿ ಕ್ವಶನ್ ನೋಡೋದಾದ್ರೆ, ವೈ ವೋಂಟ್ ದೇರ್ ಬಿ ಎನಿ ಕ್ಯಾಲೆಂಡರ್ಸ್ ಅಂಡ್ ಕ್ಲಾಕ್ಸ್? ನಿಮ್ಗೆ ಗೊತ್ತಿಲ್ಲ ಯಾಕೆ ಅಲ್ಲಿ ಕ್ಯಾಲೆಂಡರ್ಸ್ ಕ್ಲಾಕ್ಸ್ ಇಲ್ಲ ಅಂದ್ರೆ, ದೇರ್ ಇಸ್ ನೋ ಟೈಮ್ ಕಾನ್ಸೆಪ್ಟ್, ಅಂದ್ರೆ ಸೀಸನ್ಸ್ ಇಲ್ಲ ಅಲ್ಲಿ, ನೋ ಚೇಂಜ್, ನೋ ಡೇ ಆರ್ ನೈಟ್. ಸೊ ಹಾಗಾಗಿ ಅಲ್ಲಿ ಕ್ಯಾಲೆಂಡರ್ಸ್ ಮತ್ತೆ ಕ್ಲಾಸ್ ಅವಶ್ಯಕತೆ ಇಲ್ಲ ಅಂತ ಕವಿ ಹೇಳುವಂತದ್ದು. ಇಲ್ಲಿ ಕವಿ ಆಸ್ ಅನ್ ಆಸ್ಟ್ರೋನಾಟ್ ಕೂಡ ಹೌದು. ನೆಕ್ಸ್ಟ್, ವಾಟ್ ಈಸ್ ದ ಸ್ಪೀಕರ್ ರೆಫರಿಂಗ್ ಟು ಆಸ್ ದೇರ್ ಇನ್ ಸೆಂಟೆನ್ಸ್? ಇಲ್ಲಿ ದೇರ್ ಅನ್ನೋದು ನಿಮಗೆ ಗೊತ್ತಿರಲಿ, ಈ ಪದ್ಯದಲ್ಲಿ ನಾರ್ಮನ್ ನಿಕೋಲ್ಸನ್ ಮತ್ತೆ ಸ್ಪೇಸ್
ಮತ್ತೆ ಸ್ಪೇಸ್ ಕ್ರಾಫ್ಟ್, ಮತ್ತೆ ಅಲ್ಲಿ ಏನು ಸೀಸನ್ ಇಲ್ಲ, ನೋ ಗ್ರಾವಿಟಿ, ಇಷ್ಟು ಈ ಕೆಲವೊಂದು ಕೀವರ್ಡ್ಸ್ ಗಳನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈ ಬೇಸ್ ಮೇಲೆನೆ ನಿಮ್ಗೆ ಕೇಳುವಂತದ್ದು. ಸೊ ನಿಮ್ಗೆ ನಾನು ನೆಕ್ಸ್ಟ್ ಈಗ ಪ್ರೊಫೈಲ್ ರೈಟಿಂಗ್ ಅನ್ನ ಈಗ ಇಲ್ಲಿ ಎಲಾಬರೇಟ್ ಮಾಡಕ್ಕಾಗಲ್ಲ, ಆಲ್ರೆಡಿ ಈಗ ತುಂಬಾ ಹೊತ್ತು ತೆಗೆದುಕೊಂಡಿದ್ದೀನಿ. ನಿಮ್ಗೆ ಪೇಷನ್ಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಹೇಗೆ ಅನಿಸ್ತಾ ಇದೆ ಅಂತಂದು ಹೇಳಿ. ಯಾಕೆ ಅಂತಂದ್ರೆ ಎಲ್ಲ ಶಾರ್ಟ್ಸ್ ಲೈಫ್ ಆಗಿದೆ, ಎಲ್ಲ ಶಾರ್ಟ್ಸ್ 30 ಸೆಕೆಂಡ್ 30 ಸೆಕೆಂಡ್ 1 ನಿಮಿಷದ ವಿಡಿಯೋಸ್ ಗಳನ್ನು ನೋಡ್ತಾ ಇರ್ತೀರಿ ನೀವು. ಸೊ ಇಲ್ಲಿ ನೀವು ಪ್ರೊಫೈಲ್ ರೈಟಿಂಗ್ ಅನ್ನ ಚೆನ್ನಾಗಿ ಬರೆಯೋದಕ್ಕೆ ಬರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಪ್ರೊಫೈಲ್ ರೈಟಿಂಗ್ ಆಲ್ರೆಡಿ ಹೌ ಟು ಡೆವಲಪ್ ದ ಸ್ಟೋರೀಸ್ ಗಿವನ್ ಬಿಲೋ, ಮತ್ತೆ ನೆಕ್ಸ್ಟ್ ಪಿಕ್ಚರ್ ಅನ್ನ ನೋಡ್ಬಿಟ್ಟು ಹೇಗೆ ಪ್ಯಾರಾಗ್ರಾಫ್, ಬ್ಯೂಟಿಫುಲ್ ಪ್ಯಾರಾಗ್ರಾಫ್ ಅನ್ನ ಬರೆಯೋದನ್ನ ನಾನು ಆಲ್ರೆಡಿ ನನ್ನ ಚಾನಲ್ ಕೆಲವೊಂದು ವಿಡಿಯೋಗಳು ಲಭ್ಯ ಇದೆ. ಮತ್ತೆ ಉಳಿದಿರ್ತಕ್ಕಂಥ ವಿಡಿಯೋಗಳು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಗೆ ರಿಲೀಸ್ ಆಗುತ್ತೆ, ನೋಡಿ ಅಂತ ಹೇಳ್ತೀನಿ. ಸೊ ಹಾಗೆ ನಿಮ್ಗೆ ಪದ್ಯ ನೀವು ಕೂಡ ಇಲ್ಲಿ ಅಷ್ಟೇ ಪದ್ಯವನ್ನ, ಒಂದು ಪದ್ಯನ ಚೆನ್ನಾಗಿ ಓದ್ಕೊಂಡ್ರೆ ಸಾಕು. ನೀವು ಯಾವ್ದಾದ್ರಲ್ಲ, ಇದರ ಕ್ವಾಲಿಟಿ ಆಫ್ ಮರ್ಸಿ ಆರ್ ಬ್ಲೈಂಡ್ ಬಾಯ್ ಯಾವ್ದಾದ್ರು ಓದ್ಕೊಳ್ಳಿ, ಒಂದು ಪದ್ಯ ಚೆನ್ನಾಗಿ ಎಲ್ಲಾ ಲೈನ್ ಗಳನ್ನ ಬರೆಯೋದನ್ನ ಕಲ್ತ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಿಮ್ಗೆ ಲಾಸ್ಟ್ SA1 ಅಲ್ಲಿ ಅಂದ್ರೆ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಇದೇ ಪ್ಯಾಸೇಜ್ ಅನ್ನ ಕೇಳಿದ್ರು, ರಿಪೀಟ್ ಆಗಿದೆ ಇಲ್ಲಿ. ಸೊ ಪ್ಯಾಸೇಜ್ ಅಲ್ಲಿ ಹೇಗೆ ನಾವು ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕ್ಬೇಕು ಅನ್ನೋ ವಿಡಿಯೋಗಳು ಕೂಡ ನನ್ನ ಚಾನಲ್ ಲಭ್ಯ ಸಿಗ್ತವೆ, ವಾಚ್ ಮಾಡಿ ಅಂತ. ಮತ್ತೆ ಇಲ್ಲಿ ನಿಮ್ಗೆ ನೆಕ್ಸ್ಟ್ ಸಮ್ಮರೀಸ್ 36ನೇ ಪ್ರಶ್ನೆಗೆ 3 ಪದ್ಯ ಕೇಳ್ತಾರೆ. ಇಲ್ಲಿ 6 ಆಪ್ಷನ್, ನೀವು 3 ಪದ್ಯದಲ್ಲಿ ಒಂದು ಪದ್ಯ. ನನ್ನ ಒಂದು ಪ್ರಕಾರ ನೀವು ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸ್ ಇಟ್ರಿ, ಮೊದಲಿಂದ ಜೂನ್ ತಿಂಗಳಿಂದ ಇದನ್ನ ಪ್ರಾಕ್ಟೀಸ್ ಮಾಡಿರ್ತೀರಿ, ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಅದಕ್ಕೆ ನೀಟಾಗಿ ಇಂಟ್ರೊಡಕ್ಷನ್ ಮತ್ತೆ ಕ್ಲೋಸ್ ಲೈನ್ಸ್ ಒಂದಿಷ್ಟು ಡಿಫ್ರೆಂಟ್ ಆಗಿ ಇನ್ನೂ ಚೆನ್ನಾಗಿ ಬರೆಯೋದು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು. ಇನ್ನ 2ಕ್ಕೆ ನೀವು ಇಂಪಾರ್ಟೆನ್ಸ್ ಕೂಡ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಈ ಸರಿ ಬ್ಲೂ ಪ್ರಿಂಟ್ ಪ್ರಕಾರ 6 ಇದೆ. ಯಾಕೆ ನಾವು ಅಷ್ಟು 3 ಪದ್ಯಗಳನ್ನ ತುಂಬಾ ಯಾಕೆ ಓದೋದು, ಒಂದು ಪದ್ಯ ಚೆನ್ನಾಗಿ ಓದ್ಕೊಂಡು, ಇಲ್ಲ ನನಗೆ ನಿಮ್ಗೆ ನೀವು ಸಾಂಗ್ ಆಫ್ ಇಂಡಿಯನ್ ಆದ್ರೂ ಓದ್ಕೊಂಡು ಬರಿಬಹುದು, ಇಲ್ಲ ಅಂದ್ರೆ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಆದ್ರೂ ಬರಿಬಹುದು. ಸೊ ನೆಕ್ಸ್ಟ್ ಕ್ವಶನ್, ರೈಟ್ ಆನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್. ಇಲ್ಲಿ ಕೂಡ ಅಷ್ಟೇ, ಮೊಬೈಲ್ ಫೋನ್ಸ್, ಗ್ಲೋಬಲ್ ವಾರ್ಮಿಂಗ್, ಏರ್ ಪೊಲ್ಯೂಷನ್. ನಿಮ್ಗೆ ಪೊಲ್ಯೂಷನ್ ಮೇಲೆ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಒಂದು 2 ವಿಷಯಗಳಿಗೆ ಸಂಬಂಧಪಟ್ಟಂತಹ ನೀವು ಒಂದು ರೆಡಿ ಮಾಡ್ಕೊಂಡು ಚೆನ್ನಾಗಿ ಅದಕ್ಕೆ ಇಂಟ್ರೊಡಕ್ಷನ್, ಅದಕ್ಕೊಂದು ಬಾಡಿ, ಅದಕ್ಕೊಂದು ಕ್ಲೋಸಿಂಗ್, ಕನ್ಕ್ಲೂಷನ್ ಬರೆಯೋ ತರ, ಒಂದು 4ಕ್ಕೆ 4 ಅಂಕ ಬರೋ ತರ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಗೆ ಮಾಡೆಲ್ ಎಸ್ಎಸ್ ಹೇಗಿದೆ, ಎಸ್ಎಸ್ ಹೇಗ್ ಬರಿಬೇಕು ಅನ್ನೋದು ವಿಡಿಯೋಗಳು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಗೆ ಖಂಡಿತ ಸಿಗ್ತವೆ. ನೆಕ್ಸ್ಟ್ ಲೆಟರ್ ರೈಟಿಂಗ್ ಕೂಡ ಆಲ್ರೆಡಿ ನನ್ನ ಚಾನಲ್ ನಲ್ಲಿ ಪಬ್ಲಿಷ್ ಆಗಿದೆ. ವಿದ್ಯಾರ್ಥಿಗಳೇ, ಹೇಗೆ ನಾವು ಪತ್ರವನ್ನ ಬರಿಬೇಕು ತುಂಬಾ ಚೆನ್ನಾಗಿದೆ. ಸಾಧ್ಯ ಆದ್ರೆ ಈ ವಿಡಿಯೋದ ಎಂಡ್ ಅಲ್ಲಿ ನಾನು ಶೇರ್ ಮಾಡ್ತೀನಿ, ಮತ್ತೆ ವಿಡಿಯೋಸ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಶೇರ್ ಮಾಡಿರ್ತೀನಿ. ಸೊ ಹೇಗಿತ್ತು ಈ ಒಂದು ಓವರ್ ವ್ಯೂ ಮತ್ತೆ ಅನಾಲಿಸಿಸ್, ಕ್ರೈಸ್ ವಸತಿ ಶಾಲೆ 10ನೇ ತರಗತಿ ವಿದ್ಯಾರ್ಥಿಗಳ ಮೊದಲ ಒಂದು ಪ್ರಾಕ್ಟೀಸ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಹೇಗಿತ್ತು, ನೀವು ಕೂಡ ಇದನ್ನ ಇನ್ನೊಂದು ರೌಂಡ್ ಕೂತ್ಕೊಂಡು ಮನೆಯಲ್ಲಿ ಸಾಲ್ವ್ ಮಾಡಿ ಈ ಪ್ರಶ್ನೆಗಳಿಗೆ. ಹಾಗೆ ಮುಂದೆ ಬರುವಂತಹ ಮೊದಲ ಪ್ರಿಪರೇಟರಿಯಲ್ಲಿ ಅಟ್ಲೀಸ್ಟ್ 80ಗೆ ಒಂದು 70+ ಸ್ಕೋರ್ ನಿಮಗೆ ಪಕ್ಕಾ ಬರುತ್ತೆ ಅಂತ ಹೇಳ್ತಾ, ಸೊ ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಿಂದೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಆಲ್ ನೋಟಿಫಿಕೇಶನ್ ಕೊಡಿ, ಯಾಕಂದ್ರೆ ರಿಲೀಸ್ ಆಗ್ತಕ್ಕಂಥ ವಿಡಿಯೋಗಳು ನೋಟಿಫಿಕೇಶನ್ ಬರುತ್ತೆ, ನೀವು ಫಸ್ಟ್ ಗೆ ನೋಡ್ಬೋದು, ಮಿಸ್ ಆಗಕ್ ಚಾನ್ಸೇ ಇಲ್ಲ. ಹಾಗೆ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಒಂದು ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.